ಮಾಯಾಮಯವೀ ಜೀವನ ಯೋಚಿಸೆ ಮಾಯಾಮಯವೀ ಜೀವನ ಯೋಚಿಸೆ ತೋಯಜಾಕ್ಷನೆ ಮಾಯಾಮಯವೀ ಜೀವನ ಯೋಚಿಸೆ ಮಾಯಾ ಪಾಶವ ಜಯಿಸುತ್ತಲೀಗಲೇ ಮಾಯಾ ಪಾಶವ ಜಯಿಸುತ್ತಲೀಗಲೇ ಈಯುವೆ ಹರಣವ ನ್ಯಾಯದ ಮಾರ್ಗಕ್ಕೆ ಈಯುವೆ ಹರಣವ ನ್ಯಾಯದ ಮಾರ್ಗಕ್ಕೆ ತೋಯಜಾಕ್ಷನೆ ಮಾಯಾಮಯವೀ ಜೀವನ ಯೋಚಿಸೆ ಮಾಯಾಮಯವೀ ಜೀವನ ಯೋಚಿಸೆ ತೋಯಜಾಕ್ಷನೆ ಆಹಾ, ಈ ದಿವಸ ನನ್ನ ಹುಟ್ಟಿದ ಹಬ್ಬವೆಂದು ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿಗಳು ಬಹಳ ಸಂಭ್ರಮದಿಂದ ಓಡಾಡುತ್ತಿರುವರು. ಆದರೆ ನನಗೆ ಅದಾವುದೂ ಬೇಡವಾಗಿದೆ. ಈಗ ವರ್ಷಗಳು ಕಳೆದ ಹಾಗೆಲ್ಲ ನನ್ನ ಸಂದೇಹಗಳು ಹೆಚ್ಚುತ್ತಲೇ ಇರುವುದು. ಪೃಥ್ವಿಯಲ್ಲಿ ಯಾವುದು ಸ್ಥಿರ? ಜೀವನದ ಗುರಿ ಯಾವುದು? ನಾನಾದರೂ ಸೂತ. ಕ್ಷತ್ರಿಯೋಚಿತವಾದ ಧೈರ್ಯ ಸ್ಥೈರ್ಯಗಳು ನನ್ನ ಲೇಖೆ ತೋರಿ ಬರುತ್ತಿರುವುದು. ಜೀವನವಿಡೀ ರಥವನ್ನು ನಡೆಸುವುದರಲ್ಲೇ ಕಾಲ ಕಳೆಯಬೇಕಾಗುವುದಲ್ಲ. ಕಾಯುವರಾರೋ ಕಾಣೆನು ಜಗದಿ ಕಾಯುವರಾರೋ ಕಾಣೆನು ಜಗದಿ ಮಾಯಾ ಪಾಶದ ಸುಳಿಯಲಿ ಸಿಲುಕಿ ಮಾಯಾ ಪಾಶದ ಸುಳಿಯಲಿ ಸಿಲುಕಿ ತೋಯಜಾಕ್ಷನೆ ಉಪಾಯವ ತೋರೈ ಮಾಯಾಮಯವೀ ಜೀವನ ಯೋಚಿಸೆ ತೋಯಜಾಕ್ಷನೆ ಯಾರಿಗೂ ಇಲ್ಲದ ವಜ್ರ ಕವಚವು ಕರ್ಣ ಕುಂಡಲಗಳು ನನ್ನಲ್ಲೇಕೆ ತೋರಿ ಬರುತ್ತಿರುವುದು? ಈ ನನ್ನ ಸಂದೇಹಗಳನ್ನು ಪರಿಹರಿಸಿಕೊಳ್ಳುವ ಬಗೆ ಹೇಗೆ? ಅದು ನಮ್ಮ ತಂದೆಯು ಇತ್ತಲೇ ಬರುತ್ತಿರುವರು. ಅವರನ್ನೇ ಕೇಳಿ ನನ್ನ ಸಂದೇಹಗಳನ್ನು ಬಗೆಹರಿಸಿಕೊಳ್ಳುವೆನು. ಜನಕನೇ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಕುಮಾರ. ಈ ದಿನ ನಿನ್ನ ಹುಟ್ಟು ಹಬ್ಬವಾದದರಿಂದ ನಿನ್ನ ತಾಯಿಯು ನಿನಗಾಗಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡುತ್ತಾ ನಿನಗಾಗಿ ಕಾಯುತ್ತಿರುವಳು. ಆಗೋ, ನಿನಗಾಗಿ ಒಂದು ವಸಾರಥವನ್ನು ತಂದಿರುವನು, ಅದನ್ನು ಸ್ವೀಕರಿಸು. ತಂದೆಯೇ, ರಥ? ನನಗೆ ರಥವನ್ನು ನಡೆಸಲು ಇಷ್ಟವಿಲ್ಲ. ಕುಮಾರ, ಇದೇನು? ನಮ್ಮ ಕುಲಕಸುಬಿನಲ್ಲಿ ಇಷ್ಟವಿಲ್ಲವೆಂದರೇನು? ತಂದೆಯೇ, ಯುದ್ಧ ರಂಗದಲ್ಲಿ ನಿಂತು ಬಿಲ್ಲು ಬಾಣಗಳನ್ನು ಹಿಡಿದು ಯುದ್ಧ ಮಾಡಬೇಕೆಂದು ನನ್ನ ಮನಸ್ಸು ಆತುರ ಪಡುತ್ತಿರುವುದು. ನಾವು ಸೂತರು, ಕ್ಷತ್ರಿಯರಲ್ಲ.
ತಂದೆಯೇ, ಬಹುದಿನಗಳಿಂದಲೂ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿರುವುದು. ಅದೇನು ವಿಜ್ಞಾಪಿಸು ಕುಮಾರ. ತಂದೆಯೇ, ನಾನು ನಿಜವಾಗಿಯೂ ನಿಮ್ಮ ಹೌರುಷ ಪುತ್ರನೇ? ಕುಮಾರ, ಓಹೋ, ಈತನಿಗೆ ಈ ಸಂದೇಹವು ಉಂಟಾಗಬಾರದೆಂದು ನಾವು ಇಷ್ಟು ವರ್ಷಗಳು ಮಾಡಿದ ಎಲ್ಲ ಪ್ರಯತ್ನವೂ ನಿಷ್ಪ್ರಯೋಜನವಾಯಿತು. ಇರಲಿ, ಸತ್ಯವು ಎಂದಾದರೂ ಒಂದು ದಿನ ಪ್ರಕಾಶಕ್ಕೆ ಬಂದೇ ಬರುವುದು. ಈತನಿಗೆ ನಿಜಾಂಶವನ್ನು ತಿಳಿಸಿಯೇ ಬಿಡುತ್ತೇನೆ. ಕುಮಾರ, ಮನವೇ ಕೇಳೈ. ಕುಮಾರ, ಒಂದು ದಿನ ಗಂಗಾ ನದಿ ತೀರ ಬಳಿ ಸಾರಿ. ಕುಮಾರ, ಒಂದು ದಿನ ಗಂಗಾ ನದಿ ತೀರ ಬಳಿ ಸಾರಿ, ಶಿಶು ನೀನು ಗಂಗೆಯಲಿ ಹೇಳೋತಿಗೆ ಜೋವರ. ಕುಮಾರ, ಶಿಶು ನೀನು ಗಂಗೆಯಲಿ ಹೇಳೋತಿಗೆ ವಿವರ ಮನವೇ ಕೇಳೈ. ಹೊಸ ಉದ್ದಿಣ ತಂದೆ ತಾಯಿಗಳಾರೋ ಬಂದು ಬಳಗವು ಯಾರು. ಪುತ್ರ, ತಂದೆ ತಾಯಿಗಳಾರೋ ಬಂದು ಬಳಗವು ಯಾರೋ, ಒಂದು ತಿಳಿಯದೆ ನಾನು ನಿನ್ನ ತಂದು ತಲುಪಿದೆ. ಕುಮಾರ, ಒಂದು ಕ್ಷಣ ಜನಕನೇ. ಒಂದು ತಿಳಿಯದೆ ನಾನು ನಿನ್ನ ತಂದು ತಲುಪಿದೆ. ಯಾರೋ ನಾನರಿಯೇ ಹೊರತು ಮರನೆ ಮನವೇ ಕೇಳೈ. ಕುಮಾರ, ವಸುಷೇಣ ಹೀಗೆ 22 ವರ್ಷಗಳ ಹಿಂದೆ ಆ ಗಂಗಾ ನದಿಯ ದಡದಲ್ಲಿ ನಮ್ಮ ಕುಲಕಸಬಿನಂತೆ ಯಥಾಪ್ರಕಾರ ದೋಣಿಗಳನ್ನು ನಡೆಸುತ್ತಿದ್ದಾಗ ಆ ನದಿಯ ದಡದಲ್ಲಿ ತೊಟ್ಟಿಲೊಂದು ತೇಲಿ ಬರುತ್ತಿತ್ತು. ಆ ತೊಟ್ಟಿಲನ್ನು ಮೇಲಕ್ಕೆತ್ತಿ ನೋಡುವುದಲ್ಲಿ ಹಾಗೆ ತಾನೇ ಜಿಂಗಿಸಿದ ಹಸುಗೂಸು. ಅಂದರೆ ನೀನು ಕುಮಾರ ಅಳುತ್ತಿದ್ದೆ. ಜನಕನೇ, ಪುತ್ರ ವಸುಷೇಣ, ಅಳುತ್ತಿದ್ದ ನಿನ್ನನ್ನು ಎತ್ತಿಕೊಂಡು ಹೋಗಿ ಅಪುತ್ರಾವತಿಯಾದ ರಾಧೆಯ ಕೈಯಲ್ಲಿರಿಸಿದವು. ಇನ್ನು ಆಕೆಯು ನಿನ್ನನ್ನು ಬಲು ಮಮತೆ ಪ್ರೀತಿಯಿಂದ ಮುದ್ದಾಗಿ ಸಾಕಿ ಸಲುಹಿದಳು. ಕುಮಾರ, ತಂದೆಯೇ, ಇದು ನಿನ್ನ ಜೀವನದಲ್ಲಿ ನಡೆದಂತಹ ಸತ್ಯಾಂಶ. ತಂದೆಯೇ, ಹಾಗಾದರೆ ನಾನು ನಿಮ್ಮ ಪೌರುಷ ಪುತ್ರನಲ್ಲವೇ? ಇಲ್ಲ ಕುಮಾರ, ನೀನು ನನ್ನ ಸಾಕು ಮಗ. ಸಾಕು ಮಗ, ಪರರ ಮಗುವೆಂದು ಹೀಯಾಳಿಸದೆ ಬಹು ಮಮತೆಯಿಂದ ಸಾಕಿ ಸಲುಹಿದ ನೀವುಗಳಲ್ಲವೇ ನನ್ನ ನಿಜವಾದ ತಂದೆ?
ಕುಮಾರ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಯದೆ ಬೆಳೆದು ದೊಡ್ಡವನಾದೆ. ನಿನ್ನ ಮನಸ್ಸಿಗೆ ಒಪ್ಪುವ ಯುದ್ಧವೋ ಬೇಟೆಯೋ ಯಾವುದಲ್ಲಾದರೂ ಒಂದರಲ್ಲಿ ಕಾಲ ಕಳೆ. ಇದೋ ನಿನಗಾಗಿ ತಂದಿರುವ ಈ ಹೊಸ ರಥವನ್ನು ಯಾರಿಗಾದರೂ ವಿಕ್ರಯಿಸುವೆನು. ಪುತ್ರ, ನಾನಿನ್ನು ಹೋಗಿ ಬರಲೇ? ಆಗಲಿ ತಂದೆ, ಸಮ್ಮಚಿತ್ತ. ನಿನಗೆ ಮಂಗಳವಾಗಲಿ. ಮೂರ್ಖ ಬಿಡದೆ ಗಂಗಾ ನದಿಯಲ್ಲಿ ತೇಲಿಬಿಟ್ಟ ನನ್ನ ತಂದೆ ತಾಯಿಗಳು ಎಂತಹ ಕಠಿಣ ಚಿತ್ತರು. ಅವರು ಈ ರೀತಿ ಆಚರಿಸಲು ಕಾರಣವೇನಿರಬಹುದು? ಇನ್ನು ಮುಂದೆ ಈ ಪ್ರಪಂಚದಲ್ಲಿ ನಾನು ತಲೆ ಎತ್ತಿ ಬಾಳುವುದಾದರೂ ಹೇಗೆ? ಖ್ಯಾತಿಯನ್ನು ಪಡೆಯುವ ಬಗೆ ಹೇಗೆ? ಕ್ಷಿತಿಯೊಳು ಖ್ಯಾತಿಯ ಪಡೆಯುವುದೆಂತೋ ಕ್ಷಿತಿಯೊಳು ಖ್ಯಾತಿಯ ಪಡೆಯುವುದೆಂತೋ ಕುಲಹೀನ ನೆನೆಸುತ್ತೆ ದೇವ ನಮಿತೆ. ಕುಲಹೀನ ನೆನೆಸುತ್ತೆ ದೇವ ನಮಿತೆ. ಕ್ಷಿತಿಯೊಳು ಖ್ಯಾತಿಯ ಪಡೆಯುವುದೆಂತೋ ಜಾತನ ಮಾತೆಯ ಜಾತಿಯ ನರಿಯದೆ ದೈವವೇ. ಜಾತನ ಮಾತೆಯ ಜಾತಿಯ ನರಿಯದೆ ಜಾತನ ಮಾತೆಯ ಜಾತಿಯ ನರಿಯದೆ ಅನಾಥನಾದೆ ಅಕಟ ದೇವ. ಅನಾಥನಾದೆ ಅಕಟ ದೇವ. ಕ್ಷಿತಿಯೊಳು ಖ್ಯಾತಿಯ ಪಡೆಯುವುದೆಂತ ಕುಲಹೀನ ನೆನೆಸುತ್ತೆ ದೇವ ನಮಿತೆ. ಕುಲಹೀನ ನೆನೆಸುತ್ತೆ ದೇವ ನಮಿತೆ. ಕ್ಷಿತಿಯೊಳು ಖ್ಯಾತಿಯ ಪಡೆಯುವುದೆಂತೋ ಪಾಕೆ ಮುರಾರೆ ಪಾವನ ಸೋರೆ. ಪಾಕೆ ಮುರಾರೆ ಪಾವನ ಸೌರೆ. ಬಾಸಿನಿ ಲೋಲಾ ಬಾಮಿನಿ ಜಾಲಾ. ಬಾಸಿನಿ ಲೋಲಾ ಬಾಮಿನಿ ಜಾಲಾ. ನೀಲಾ ಮೋಚನ ರೋಕ್ಮಿಣಿ ಲೋಲಾ. ನೀಲಾ ಮೋಚನ ರೋಕ್ಮಿಣಿ ಲೋಲಾ. ಪಾಕೆ ಮುರಾರೆ ಪಾವನ ಸೌರೆ. ಗೋಕುಲ ಬಾಲ ಗೋಕುಲ ಬಾಲ. ಗೋಕುಲ ಬಾಲ ಗೋಕುಲ ಬಾಲ. ನೀಲ ಭೂಷಣ ಶ್ರೀ ಕೃಷ್ಣ ನೀಲ. ನೀಲ ಭೂಷಣ ಶ್ರೀ ಕೃಷ್ಣ ನೀಲ. ಪಾಗೆ ಮುರಾರೆ ಪಾವನ ಚೌರೆ. ಪಾಗೆ ಮುರಾರೆ ಪಾಗೆ ಮುರಾರೆ. ಏ
ಯಾರೋ ಭೂಸುರೋತ್ತಮರು ಈ ಮಾರ್ಗವಾಗಿಯೇ ಬರುತ್ತಿದೆ. ವಿಪ್ರರೇ, ಅಯ್ಯ, ತಮಗೆ ನಮಸ್ಕರಿಸಿ. ಯಾರಯ್ಯ ನೀನು? ತಾವು ಯಾರು? ಎಲ್ಲಿಂದ ಬಂದಿರುವಿರಿ? ಮುಂದೆ ಎಲ್ಲಿಗೆ ಪ್ರಯಾಣ? ನಾನು ಹೊಸು ಸೈನು ಬಳಿಗೆ ಹೋಗುತ್ತಿರುವೆನಪ್ಪ. ಏನು, ವಸುಸೇನನ ಬಳಿಗೆ ಹೋಗುತ್ತಿರುವಿರಿ? ಹೌದು. ಪೂಜ್ಯರೇ, ಆ ವಸುಸೇನ ಎಂಬುವನು ನಾನೇ. ಹೇಳಿ, ನನ್ನಿಂದ ಏನಾಗಬೇಕು? ಏನು, ಆ ಹೊಸು ಸೈನಿ ಎಂಬವನು ನೀನೇನಾ? ಹೌದು ಸ್ವಾಮಿ. ಹಾಗಾದರೆ ನಿನ್ನಲ್ಲಿ ಯಾಚಿಸಲು ಬಂದಿರುವೇನ? ಏನು, ತಾವು ಅಷ್ಟೊಂದು ಬಹುದೂರದಿಂದ ನನ್ನಲ್ಲಿ ಯಾಚಿಸಲು ಬಂದಿರುವಿರಾ? ಆದರೆ ತಮಗೆ ಕೊಡಲು ನನ್ನಲ್ಲಿ ದನ ಕನಕಾದಿ ವಸ್ತುಗಳು ಯಾವುವೂ ಇಲ್ಲವಲ್ಲ ಸ್ವಾಮಿ. ಅಯ್ಯೋ ಪಾಪ, ಹೋಗಲಿ ಬಿಡು. ನಿನ್ನಲ್ಲಿ ಇಲ್ದ ಮೇಲೆ ಮುಂದೆ ಎಲ್ಲಾದರೂ ಹೋಗಿ ಯಾಚಿಸುವೇನು? ದಾನವೇ ಮನುಷ್ಯನನ್ನು ಕಾಪಾಡುವುದು. ಹಾ, ಭೂಸುರೋತ್ತಮರೇ, ಭೂಸುರೋತ್ತಮರೇ, ಸ್ವಲ್ಪ ನಿಲ್ಲಿ. ಪೂಜ್ಯರೇ, ಈಗ ತಾವು ನನ್ನಲ್ಲಿರುವ ವಸ್ತುಗಳಲ್ಲಿ ಯಾವುದನ್ನು ಅಪೇಕ್ಷಿಸಿದರೂ ಕೊಡಲು ನಾನು ಸಿದ್ಧನಿರುವೆನು. ನಿನ್ನಲ್ಲಿ ಯಾವುದನ್ನು ಅಪೇಕ್ಷಿದರೂ ಕೊಡುವೆಯಾ? ಖಂಡಿತವಾಗಿಯೂ ಕೊಡುವೆನು. ಕೇಳಿದ್ದಲ್ಲೂ ಕೊಡುವೆಯಾ? ಖಂಡಿತವಾಗಿಯೂ ಕೊಡುವೆನು ಪೂಜ್ಯರೇ. ಹಾಗಾದರೆ ನಿನ್ನ ಹೃದಯದಲ್ಲಿ ಪ್ರಕಾಶದಂತೆ ಮಾನವಾಗಿ ಆ ವಜ್ರ ಕವಚವನ್ನು ಕೊಡುವೆಯಾ? ಏನು, ವಜ್ರ ಕವಚ? ವಜ್ರ ಕವಚ? ಈ ಕವಚವು ನನ್ನನ್ನು ಹುಟ್ಟಿದವರಿಗಲ್ಲದೆ ಅನ್ಯರಿಗೆ ಗೋಚರಿಸದು. ಇವರು ಯಾರಾಗಿರಬಹುದು? ಯಾರೇ ಆಗಿರಲಿ, ಕೇಳಿದ ಮೇಲೆ ಇಲ್ಲವನ್ನಬಾರದು. ಹಾ ಪೂಜ್ಯರೇ, ಈ ಕವಚವು ತಮಗೆ ಗೋಚರಿಸುತ್ತಿರುವುದೇ? ಚೆನ್ನಾಗಿ ಗೋಚರಿಸಿರುವ ಪೂಜ್ಯರೇ, ಈ ಕವಚವು ನಾನು ಹುಟ್ಟುವಾಗಲೇ ನನ್ನ ದೇಹದೊಂದಿಗೆ ಅಂಟಿಕೊಂಡು ಬಂದಿರುವುದರಿಂದ ಅದನ್ನು ಕತ್ತರಿಸಿ ತೆಗೆಯುವಾಗ ರಕ್ತ ಬಂದರೂ ಬರಬಹುದು. ತಾವು ಎಷ್ಟೇ ಆದರೂ ವಿಪ್ರರು, ಅಪವಿತ್ರವಾಯಿತೆಂದು ಅಸಹ್ಯ ಪಟ್ಟುಕೊಳ್ಳಬಾರದು. ಹಾಗಾದರೆ ಸ್ವಲ್ಪ ತಡೆಯಿರಿ. ಸ್ವೀಕರಿಸಿ. ನಾನೇ ದೇವೇಂದ್ರನು. ಸಕಲರಿಗೂ ಸೌಭಾಗ್ಯಗಳನ್ನು ಕೊಡುವ ದೇವರಾಜ, ಧನ್ಯನಾದೆ, ಧನ್ಯನಾದೆ. ವಾಸ್ತ ಈಗಲೇ ನೀನು ದಾನಶೀಲ, ನೋವಾಗದನ್ನು ಲೆಕ್ಕಿಸದೆ ನಿನ್ನ ಹೃದಯದಲ್ಲಿ ಅಂಟಿಕೊಂಡಿರುವ ಪ್ರಕಾಶದಂತೆ ಅಂಟಿಕೊಂಡಿರುವ ಆ ವಜ್ರ ಕವಚವನ್ನು ಕತ್ತರಿಸಿ ಕೊಟ್ಟೆಯಾದ್ದರಿಂದ ಇನ್ನು ಮುಂದೆ ನೀನು ದಾನ ಸೂರ ಕರುಣನೆಂಬು ಪ್ರಕಾಶನಾಗು. ಧನ್ಯನಾದೆ ದೇವರಾಜ, ಧನ್ಯನಾದೆ. ದೇವರಾಜ, ನನ್ನ ನಿಜವಾದ ತಂದೆ ತಾಯಿಗಳು ಯಾರೆಂಬುದನ್ನು ತಿಳಿಸಲಾರೆಯಾ? ಆ ವಿಚಾರವು ತಿಳಿವೆ ಎಂಬುದೇ ನನಗೆ ಆ ದೈವ ಸಂಕಲ್ಪ. ಏನು, ಈ ಅಲ್ಪ ವಿಚಾರವು ದೈವ ಸಂಕಲ್ಪವೇ? ಹೌದು, ಕೆಲವು ಕಾಲ ನಿನಗೇ ತಿಳಿಯುವುದು. ತೆಗೆದುಕೋ ಈ ಅಸ್ತ್ರವನ್ನು, ನಿನ್ನ ಆಪತ್ತ ಕಾಲದಲ್ಲಿ ಮಾತ್ರ ಉಪಯೋಗಿಸು. ನಾನಿನ್ನು ಬರುತ್ತೇನೆ.
ಆಗಲಿ. ಇನ್ನು ನನ್ನ ಬಾಹುಬಲದಿಂದ ಮಹೇಂದ್ರನು ಕೊಟ್ಟ ಅಭಿದಾನವನ್ನು ಸಾರ್ಥಕಪಡಿಸಿಕೊಳ್ಳುವೆನು. ಹಾ, ನಮ್ಮ ತಾಯಿಯು ಇತ್ತಲೇ ಬರುತ್ತಿರುವರು. ಕುಮಾರ, ಅಮ್ಮ, ಕೀರ್ತಿ ನನ್ನ ಪ್ರಣಾಮಗಳನ್ನು ಶಾಲಿಯಾಗುತ್ತಲ್ಲ. ಸ್ವೀಕರಿಸಿ. ಕೀರ್ತಿವಂತನಾಗಪ್ಪ. ಹಾ ಕುಮಾರ, ಏನಿದು? ದೇಹವೆಲ್ಲವೂ ರಕ್ತಮಯವಾಗಿರುವುದಲ್ಲ, ಕಾರಣವೇನು ಕಂದ? ಅಮ್ಮ, ಮಹೇಂದ್ರನು ಬಂದು ನನ್ನ ಕವಚವನ್ನು ಬೇಡಿದನು. ನಾನು ಮಹೇಂದ್ರನಿಗೆ ಆ ಕವಚವನ್ನು ದಾನವಾಗಿ ಕೊಟ್ಟೆನು ತಾಯಿ. ಆದರೆ ನೋವೇನೂ ಇಲ್ಲ ಅಮ್ಮ. ಏನು ಕಂದ? ಸಕಲರಿಗೂ ಸೌಭಾಗ್ಯವನ್ನು ನೀಡುವಂತಹ ದೇವೇಂದ್ರನು ನಿನ್ನ ಬಳಿ ಬಂದು ದಾನವನ್ನು ಕೇಳಿದನೆ. ಆಹಾ, ನೀನೆಂತ ಸೌಭಾಗ್ಯಶಾಲಿ ಕಂದ. ಅಮ್ಮ, ಇದಕ್ಕೆಲ್ಲ ನಿಮ್ಮ ಕೃಪಾನುಗ್ರಹವೇ ಕಾರಣ. ಹೋಗಲಿ ಕಂದ, ನಿನ್ನ ತಂದೆಯ ಬಳಿ ನಿನ್ನ ಜನ್ಮ ವೃತ್ತಾಂತವನ್ನು ಕೇಳಿದೆಯಂತೆ, ನಿಜವೇ? ಹೌದು ಅಮ್ಮ, ಕೇಳಿದೆನು. ಆ ವಿಚಾರ ತಿಳಿದ ಮೇಲೆ ಕೆಲವು ಕಾಲ ತಮ್ಮನ್ನೆಲ್ಲ ಅಗಲಿ ದೇಶ ಸಂಚಾರ ಮಾಡಬೇಕೆಂದಿರುವೆನಮ್ಮ. ಕಂದ, ಹೋಗಬೇಡ ಕಂದ, ಹೋಗಬೇಡ, ಹೋಗಬೇಡ, ನಮ್ಮನ್ನು ತೊರೆದು ನೀ ಹೋಗಬೇಡ, ಹೋಗಬೇಡ, ನಮ್ಮ ನಗಲಿ ನೀ. ಕುಮಾರ, ಅಮ್ಮ, ಏನು ತಾಯಿ ಈ ರೀತಿಯಾಗಿ ಹೋಗಬೇಡ, ಹೋಗಬೇಡ, ನಮ್ಮನ್ನು ತೊರೆದು ನೀ ಹೋಗಬೇಡ, ಹೋಗಬೇಡ, ನಮ್ಮ ನಗಲಿ ನೀ. ಕುಮಾರ, ಅಮ್ಮ, ಕಂದ, ಪ್ರೀತಿಯಿಂದ ಸಲಹೆದವು ನಿನ್ನನು ನಾನು. ಕುಮಾರ, ಪ್ರೀತಿಯಿಂದ ಸಲಹೆದವು ನಿನ್ನನು ನಾನು. ನಿನ್ನ ತೊರೆದು ಜೀವಿಸೆವು ಎಂದು ಜಗದಲ್ಲಿ ಕಂದ, ಎಂದು ಜಗದಲ್ಲಿ. ನಿನ್ನ ತೊರೆದು ಜೀವಿಸೆವು ಎಂದು ಜಗದಲ್ಲಿ. ಹೋಗಬೇಡ, ಹೋಗಬೇಡ, ಜನ್ಮನು ತೊರೆದು ನೀ ಹೋಗಬೇಡ, ಹೋಗಬೇಡ, ನಮ್ಮ ನಗಲಿ ನೀ. ಕಂದ, ಅಮ್ಮ, ಹರಿಯ ಕೃಪೆಯು ನಿನಗೆ ಇರಲಿ ಸದಾ ಕಾಲವು. ಕಂದ, ಹರಿಯ ಕೃಪೆಯು ನಿನಗೆ ಇರಲಿ ಸದಾ ಕಾಲವು. ಬೆಂಬಿಡದೆ ಕಾಯುವುದು ದಾನಸೂರ ಕರ್ಣನೆ, ದಾನಸೂರ ಕರ್ಣನೆ. ಹೋಗಬೇಡ ಕಂದ, ಹೋಗಬೇಡ, ಹೋಗಬೇಡ, ನಮ್ಮನ್ನು ತೊರೆದು ನೀ ಹೋಗಬೇಡ, ಹೋಗಬೇಡ, ನಮ್ಮ ನಗಲಿ ನೀ. ಕಂದ, ಕುವರ, ಕುಮಾರ, ಅಮ್ಮ, ವೃದ್ಧರಾದ ನಮ್ಮನ್ನು ಹಗಲಿ ಹೋದರೆ ನಮ್ಮನ್ನು ಕಾಪಾಡುವವರು ಯಾರು ಕಂದ? ಅಮ್ಮ, ಇದೇನು ಈ ರೀತಿಯಾಗಿ ಹೇಳುತ್ತಿರುವೆ? ಮನುಷ್ಯನಿಗೆ ಕೀರ್ತಿಯು ಪೂಜ್ಯತೆಯು ಲಭಿಸುವುದು ವಿದ್ಯೆಯಿಂದ ತಾಯಿ. ಅಂತಹ ವಿದ್ಯೆಯನ್ನು ಕಲಿತು ಬರಲು ನಾನು ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ತಾಯಿ. ಕುಮಾರ, ನಿನ್ನನ್ನು ತಡೆಯಲಾರೆ. ಲೋಕಾನುಭವ ಇಲ್ಲದವರು ಅತಿ ಬೇಗ ಮೋಸ ಹೊಂದುವರು ಕಂದ. ಎಚ್ಚರದಿಂದಿರುವ ನಾವು ಈ ದಿನ ನಿನ್ನ ಹುಟ್ಟಿದ ದಿನವಾಗಿರೋದ್ರಿಂದ ಇಲ್ಲಿಯೇ ಇದ್ದು ಸೂರ್ಯೋದಯ ನಂತರ ಹೊರಡುವಂತೆ ಕುಮಾರ. ಆಗಲಿ ಅಮ್ಮ, ತಮ್ಮ ಆಜ್ಞೆಯಂತೆಯೇ ಆಗಲಿ.
ಇಲ್ಲದಿದ್ದರೆ ನನ್ನೊಡನೆ ಮಲ್ಲಗ ಕಳಗ ಮಾಡುವುದಕ್ಕಾಗಿ ಬಡಾಯಿ ಬಡಿದೆಯಲ್ಲವೇ? ಈಗ ಇಲ್ಲಿಗೆ ಬಂದ ಮೇಲೆ ನನ್ನನ್ನು ನೋಡಿದ ಕೂಡಲೇ ನಿನ್ನ ಧೈರ್ಯವೆಲ್ಲವೂ ಭಗ್ನವಾಯಿತೇನೋ? ಅಲ್ಲಿಯೇ ನೋಡುತ್ತಿರುವಿ, ಒತ್ತು ಮೀರುತ್ತಿರುವುದು. ನೀನು ಸುಮ್ಮನಿದ್ದರೂ ನಾನು ಬಿಡುವುದಿಲ್ಲ. ಮೊದಲು ಎದುರಾಗು. ಎಲ್ಲವೋ ಬಂಡ ಭೀಮ, ನಿನಗೆ ನಾನು ಸೋಲುವುದೇ? ನೀನು ನನ್ನೊಡನೆ ಯುದ್ಧವನ್ನು ಮಾಡುವುದೇ ಆದರೆ ಸಾಕು, ನಿಲ್ಲಿಸಿ ನಿನ್ನ ಕೊಬ್ಬಿದ ಮಾತುಗಳ. ದುರ್ಯೋಧನ, ನಿನ್ನ ಹೃದಯದಲ್ಲಿ ಎಷ್ಟರ ಮಟ್ಟಿಗೆ ಭಯ ಇದೆಂಬುದು ನಂಬಲ್ಲಿ. ನಮ್ಮವರ ವಿಚಾರದಲ್ಲಿ, ಅದರಲ್ಲಿಯೂ ಬಹು ಮುಖ್ಯವಾಗಿ ನನ್ನೊಬ್ಬರ ವಿಚಾರದಲ್ಲಿ ನಿನ್ನ ಹೃದಯದಲ್ಲಿ ಎಷ್ಟರ ಮಟ್ಟಿಗೆ ಭಯ ಇದೆಂಬುದು ನಾನು ಬಲ್ಲೆ. ಏಕೆ ವೃಥಾ ಬಯಲಾಡಂಬರದ ಮಾತುಗಳನ್ನು ಆಡಿ ನಿನ್ನ ಮಾನವವನ್ನು, ನಿನ್ನ ಗೌರವವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವೆ. ನಿಜ ಶಕ್ತಿ ಇಲ್ಲದ ನಿನ್ನ ಗೌರವವು ಎಂದಿಗೂ ಉಳಿಯಲಾರದು. ಭೀಮ, ನಿನಗೆ ನಾನು ಸೋಲುವುದೇ? ಅರಣ್ಯದಲ್ಲಿ ಹುಟ್ಟಿ ಅರಣ್ಯದಲ್ಲಿ ಬೆಳೆದು ಕಾಡು ಕೋಣಕ್ಕೆ ಸಮಾನನಾದ ನೀನು ನನ್ನೊಡನೆ ಹೋರಾಟವನ್ನು ಆಡಿದ್ದೇ ಆದರೆ ನಿನ್ನ ಕೈ ಕಾಲುಗಳು ಕತ್ತರಿಸಿಬೋದವು. ಎಚ್ಚರ. ದುರ್ಯೋಧನ, ಶಕ್ತಿಗಳ ಪಟ್ಟದ ತೋರಿಸುವ ಜಗಜ್ಜಟ್ಟಿ ಪಟ್ಟುಗಾರ ಈ ಜಿ ಭೀಮಸೇನ, ಬಾರೋ ಹೇಳಿ ಶಿಖಂಡಿಗಳ ಶಿಖಾಮಣಿ, ನಿನ್ನ ಗರ್ವವನ್ನು ಮುರಿದು. ಭೀಮ, ಈ ಗಂಡುಗಲಿ ಸಿಂಹ ಸ್ವಪ್ನನಾದ ನಾನು ನಿನಗೆ ಸೋಲುವುದೇ? ನನ್ನ ಶಕ್ತಿಯನ್ನು ನೀನೇಲಬಲ್ಲೆಯೋ? ಗುರುಗಳೇ ಬರಲಿ, ನನ್ನ ಶಕ್ತಿಯನ್ನು ತೋರಿಸಿ ನಿನ್ನ ಗರ್ವದ ಬೇರನ್ನೇ ಮುರಿದು ಹಾಕುವೆನು. ಏತಕ್ಕೆ ವೃಥಾ ಬಯಲಾಡಬಾರದ ಮಾತುಗಳನ್ನು ಆಡವೆ? ನಿನ್ನ ಮಾನವವನ್ನು, ಗೌರವವನ್ನು ಉಳಿಸಿಕೊಳ್ಳಬೇಕೆಂದಿದ್ದರೆ ಮೊದಲು ಎದುರಾಗು. ಇಲ್ಲವೇ ಈ ಗಂಡಗಲಿ ಭೀಮನಿಗೆ ಸೋತರೆಂದು ಒಪ್ಪಿಕೋ. ಮುಕುಟೇಶ್ವರರ ಶಿರವರಿದು ಮಾರಣ ಹೋಮದ ಚಮರ ಗೀತೆಯನ್ನಾಡುವ ಈ ಚಲದಂಕ ಮಲ್ಲನು ಗರ್ಜಿಸುವ ರಣಭುಜವನ್ನ ಸೆಣಸಿ ನಿಲ್ಲುವೆಯ? ಈ ಕೆಚ್ಚದೆಯ ಕೌರವೇಶ್ವರನ ಹುಚ್ಚು ರೋಷವನ್ನ ರೊಚ್ಚಿಗೆಬ್ಬಿಸಬೇಡ. ಮುಚ್ಚು ಬಾಯ್ ತುಚ್ಚ. ಬಾರೋ ಏಡಿ ಶಿಖಂಡಿಗಳ ಶಿಖಾಮಣಿ, ನಿನ್ನ ಕಂಠನಾಳವನ್ನು ಕಿತ್ತು ಆ ಗರ್ವವನ್ನು ಮುರಿಯುವನು. ಪಾತಕ್ಕೆ ಕೊರಳನ್ನು ಘಾತಿತು ಈಗಲೇ ಭೂತಳದೊಳಗೆ ಓತಿರುವೆ ನಾವು. ಪಾತಕ್ಕೆ ಕೊರಳನ್ನು ಘಾತಿತು ಈಗಲೇ ಭೂತಳದೊಳಗೆ ಮುರಿವೆ. ಮೇದಿನಿಯೊಳಗೆ ಸರಿಸಮನಾರು ಹರಿಹರಾದಿಗಳ ಲೆಕ್ಕಿಸನಲ್ಲ. ಹರಿಹರಾದಿಗಳೇ ಲೆಕ್ಕಿಸನಲ್ಲ, ಹರಿಹರಾದಿಗಳ ಲೆಕ್ಕಿಸನಲ್ಲ. ಅದಮನೆ ನಿನ್ನಯ ಮದವನ್ನು ಮುರಿಯುವೆ. ತಲೆದೊಡುಕುತನವ ಬಿಡು ನೀ, ತಲೆದೊಡುಕುತನವ ಬಿಡು ನೀ. ಲವೋದಮ
ಕಲಹ ಸೈರಿಸಿ ನೀವು ಗುರುಗಳೇ ಏತಗೆ ಈ ಕಲಹ ಸೈರಿಸಿ ನೀವು ಬಿಡಿ ಬಿಡಿ ನಿಮ್ಮಳು ವೈರವಿನ್ನೇಗೆ ದುರ್ಯೋಧನ ಗುರುಗಳೇ ಬಿಡಿ ಬಿಡಿ ನಿಮ್ಮಳು ವೈರವಿನ್ನೇಗೆ ಏತಗೆ ಈ ಕಲಹ ಸೈರಿಸಿ ನೀವು ಭೀಮಸೇನ ದುರ್ಯೋಧನ ಕ್ರೋಧದಿಂದ ಕೋಪವನ್ನೆತ್ತಿದೆ ಧರ್ಮರಾಯ ಸಹೋದರ ಕ್ರೋಧದಿಂದಲೇ ಕೋಪವನ್ನೆತ್ತಿದೆ ವಿಧವರಿಯದೆ ನೀವಡೆದಾಡುವಿರಿ ಭೀಮಸೇನ ವಿಧವರಿಯದೆ ನೀವಡೆದಾಡುವಿರಿ ಏತಗೆ ಈ ಕಲಹ ಸೈರಿಸಿ ನೀವು ಭೀಮಸೇನ ಗುರುಗಳೇ ಭೀಮ ದುರ್ಯೋಧನ ಪಾತ ದುಶ್ಯಾಸನ ಗುರುದೇವ ಭೀಮ ದುರ್ಯೋಧನ ಪಾತ ದುಶ್ಯಾಸನ ಕಲಹವು ಸಲ್ಲದು ಶಾಂತಿ ವರ್ತಿಸಿ ಕಲಹವು ಸಲ್ಲದು ಶಾಂತಿ ವರ್ತಿಸಿ ಏತಗೆ ಈ ಕಲಹ ಸೈರಿಸಿ ನೀವು ನಿಮ್ಮಳು ವೈರವಿನ್ನೇಗೆ ಬಿಡಿ ಬಿಡಿ ನಿಮ್ಮಳು ವೈರವಿನ್ನೇಗೆ ಏತಗೆ ಈ ಕಲಹ ಸೈರಿಸಿ ನೀವು ಸೈರಿಸಿ ನೀವು ಸೈರಿಸಿ ನೀವು ಭೀಮಸೇನ ದುರ್ಯೋಧನರೇ ಪುನಃ ನಿಮ್ಮ ಕಲಹವನ್ನು ಪ್ರಾರಂಭಿಸಿದ್ದೀರಾ ಇದೆಂತಹ ಅಭ್ಯಾಸ ನೀವುಗಳು ಹೀಗೆ ತನದಿಂದ ವರ್ತಿಸುವುದಾದರೆ ನಿಮಗೇನೇನೆಂದು ತಿಳಿಯವಂತೆ ಹೋಗುವುದು ಶಾಂತದಿಂದಿರಿ ಗುರುಗಳೇ ನಾನು ಗುರಿ ಮಧ್ಯಕ್ಕೆ ಸರಿಯಾಗಿ ಬಾಣ ಪ್ರಯೋಗಿಸಿದರು ಈ ಅಶ್ವತ್ಥಾಮರು ಅಸೂಯೆಯಿಂದ ಸರಿ ಇಲ್ಲವೆಂದು ಹೇಳುತ್ತಿರುವರು ತಾವೇ ನೋಡಿ ಪರಂಬರಿಸಬೇಕು. ಅರ್ಜುನ ಅಸೂಯೆ ಎಂದು ಏಕೆ ಹೇಳುತ್ತಿರುವೆ? ನಿಜಾಂಶವನ್ನು ಹೇಳಬಾರದೆ? ಅರ್ಜುನ ಪುನಃ ಬಾಣ ಪ್ರಯೋಗಿಸು, ನಾನೇ ಪರೀಕ್ಷಿಸುವೆನು. ಭಲೆ ಭಲೆ ಅರ್ಜುನ, ನಿನ್ನ ಕೈಚಳಕವು ಆಶ್ಚರ್ಯವಾದದ್ದು. ಗಾಳಿಯ ಶಕ್ತಿ ಕೋನವನ್ನು ಮೂಲೆ ಅಂತರವನ್ನು ತಿಳಿದು ನೀನು ಇದೇ ರೀತಿ ಧನುರ್ವಿದ್ಯಾಭ್ಯಾಸ ಮಾಡುತ್ತಾ ಬಂದರೆ 3 ಲೋಕಗಳಲ್ಲಿ ನಿನಗೆ ಸರಿಸಮಾನಾದ ವೀರರು ಯಾರೂ ಇರುವುದಿಲ್ಲ. ಗುರುದೇವ, ಪೂಜ್ಯರಾದ ಗುರು ದ್ರೋಣಾಚಾರ್ಯರಿಗೆ ನನ್ನ ಪ್ರಣಾಮಗಳು. ಶ್ರೇಯೋಸ್ತು. ನೀನು ಯಾರು? ಗುರುದೇವ, ನಾನೊಬ್ಬ ಓರ್ವ ಸೂತನು. ನನ್ನನ್ನು ಕರ್ಣನೆಂದು ಕರೆಯುವರು. ನನ್ನಿಂದೇನಾಗಬೇಕು? ಗುರುಗಳಾದ ತಮ್ಮಲ್ಲಿ ಅಸ್ತ್ರವಿದ್ಯೆಯನ್ನು ಕಲಿಯಬೇಕೆಂದು ಬಂದಿರುವೆನು. ಕೃಪೆ ಮಾಡಿ ನನಗೆ ವಿದ್ಯಾದಾನವನ್ನು ಮಾಡಿ ಗುರುದೇವ. ದುಷ್ಟರನ್ನು ರಕ್ಷಿಸುವ ಶಕ್ತಿಯುಳ್ಳವರು, ಜಯಲಕ್ಷ್ಮಿಯನ್ನು ಕರಗತ ಮಾಡಿಕೊಂಡಿರುವವರು, ಎಂತಹ ಕಷ್ಟವನ್ನಾದರೂ ಪರಿಗಣಿಸದೇ ಇರುವವರು, ಸತ್ಕುಲ ಪ್ರಸೂತರಾದ ಪಾರ್ಥಿವ ಕುಮಾರರೊಡನೆ ಆತ್ಮವಿಕೃತನು ಅಪಖ್ಯಾತನು ನೀಚ ಕುಲೋತ್ಪನ್ನವನಾದ ಈ ಸೂತನೊಬ್ಬನು ನಮ್ಮೊಡನೆ ಕಲಿತು ಚಾಪ ವಿದ್ಯೆಯನ್ನು ಕಲಿಯುವುದಾಗಿ ಹೇಳಿದರೆ ಇದು ಔದಾತ್ಯವೇ ಸರಿ? ಅರ್ಜುನ ಸರಿಯಾಗಿ ಹೇಳಿದೆ. ಸೂತ ಕುಲದವರು ಕ್ಷತ್ರಿಯರೊಡನೆ ಒಡನಾಡಿ ವಿದ್ಯೆಯನ್ನು ಕಲಿಯಲು ಸಾಧ್ಯವೇ? ಓ, ಅರ್ಜುನನೆಂಬುವವನು ನೀನೇ ಏನೋ? ಅರ್ಜುನ, ಈ ನಿನ್ನ ಮಾತುಗಳಿಂದಲೇ
ನಿನ್ನ ಯೋಗ್ಯತೆಯನ್ನು ತಿಳಿದಂತಾಗುವುದು. ಕೇಳು, ಇದೇ ಸಮರ ಭೂಮಿಯಾಗಿದ್ದಲ್ಲಿ ಈ ಸೂತಪುತ್ರನ ಬಾಣಗಳು ಒಂದರ ಮೇಲೊಂದು ನಿನ್ನ ಶರೀರವನ್ನು ಒಕ್ಕು ನಿನ್ನ ಗರ್ವದ ಬೇರನ್ನೇ ಕಿತ್ತು ಹಾಕುತ್ತಿದ್ದವು. ಶತ್ರುಗೋಷ್ಠಿಗಳ ಮೇಲೆ ಬಿದ್ದು ಜಯಲಕ್ಷ್ಮಿಯನ್ನು ಸಾಧಿಸಿ ಗುಣ ಸಂಪತ್ತಿನೊಳಗೆ ಮೆರೆಯುತ್ತಿರುವ ನಮ್ಮಲ್ಲಿ ಚಾಪ ವಿದ್ಯೆಯನ್ನು ಎಂದಿಗಾದರೂ ಕಲಿಯಲು ಸಾಧ್ಯವೇ? ಎಲ್ಲವೋ ಸೂತ, ಏನು ಹೇಳಿದೆ? ನಿನ್ನ ಬಾಣಗಳು ನನ್ನ ಶರೀರವನ್ನು ಪ್ರವೇಶ ಮಾಡಬಲ್ಲದೇನೋ? ಕುಲವನ್ನರಿಯದೆ ತನ್ನ ಮನದಿಂದಲೇ ಅದಮ ನೀಚ. ಕುಲವನ್ನರಿಯದೆ ತನ್ನ ಮನದಿಂದಲೇ ಅದಮ ನೀಚ. ದರ್ಪದ ಬಿಲ್ಲು ಬಾಣವನ್ನ ದರ್ಪದ ಬಿಲ್ಲು ಬಾಣವನ್ನ ಕುಲವನ್ನರಿಯದೆ ತನ್ನ ಮನದಿಂದಲೇ ಅದಮ ನೀಚ. ಸೂತನಿಂದಲೇ ಪಟುತರವೆನಿಪ ಎಲ್ಲವೋ ಪಾರ್ಥ. ಸೂತನಿಂದಲೇ ಪಟುತರವೆನಿಪ ಶರಪ್ರಯೋಗಗಳ ಪರಿಯನ್ನು ತಿಳಿಯದೆ ಶರಪ್ರಯೋಗಗಳ ಪರಿಯನ್ನು ತಿಳಿಯದೆ ಏಕೆಂದು ಮೆರೆವೆ ಅದಮ ಅದಮ ಎಲ್ಲವೋ ಕರ್ಣ, ಎಲ್ಲವೋ ನೀಚ. ಅರ್ಜುನ, ನಿನ್ನ ಪರಾಕ್ರಮವೆಂಬ ಮದ ಜ್ವರಕ್ಕೆ ಔಷಧಿ ನೀಡುವ ಓರ್ವ ವೈದ್ಯನಿರುವನೆಂದು ಈಗಲಾದರೂ ಬಲ್ಲೆಯ? ಶತ್ರುಗೋಷ್ಠಿಗಳ ಮೇಲೆ ಬಿದ್ದು ಜಯಲಕ್ಷ್ಮಿಯನ್ನು ಸಾಧಿಸಿ ಗುಣ ಸಂಪತ್ತಿನೊಳಗೆ ಮೆರೆಯುತ್ತಿರುವ ನಮ್ಮಲ್ಲಿ ಎಂದಿಗಾದರೂ ಚಾಪ ವಿದ್ಯೆಯನ್ನು ಕಲಿಯಲು ಸಾಧ್ಯವೇ? ಅರ್ಜುನ, ಈತನೊಬ್ಬನೇ ಇರುವನೆಂದು ಈ ರೀತಿ ಮಾತನಾಡುತ್ತಿರುವೆಯಾ? ನಿನ್ನ ಸಾಹಸವು ಮಳೆ ಬಾರದ ಮೋಡದ ಹಿಂದಡಗಿದ ಗುಡುಗು ಸಿಡಿಲಂತೆ. ಸಾಕು, ನಿಲ್ಲಿಸು ನಿನ್ನ ಅಸತ್ಯದ ಮಾತುಗಳನ್ನು. ದುರ್ಯೋಧನ, ಇದರಿಂದಲ್ಲವೇ ನಿನ್ನ ದುರ್ಗುಣಗಳೆಲ್ಲ ವ್ಯಕ್ತವಾಗುವುದು. ವೀರ ಕ್ಷತ್ರಿಯರಾಗಿಯೂ ಸಹೋದರರಾಗಿ ನಮ್ಮಲ್ಲಿ ದ್ವೇಷವನ್ನು ಬೆಳೆಸಿ ನೀಚಕಳದವನ ಪಕ್ಷವನ್ನು ಹೋಗಿಸಿ ಆಗ್ರಹಗೊಳ್ಳುತ್ತಿರುವೆ. ಗೀಲಗೊಳ್ಳುವಂತಾನೆ ಆಶ್ರಯಿಸುವುದು. ಅವರಿವರ ಮನೆ ಒಕ್ಕು ಬಾಳುವ ನಿನ್ನ ಜನ್ಮವನ್ನು ಸುಡು. ಭೀಮ, ನಾನು ನಿನ್ನನ್ನು ಮಾತನಾಡಿಸಲಿಲ್ಲ. ಗುರುಗಳೇ, ನಾನು ಸುಮ್ಮನಿದ್ದರು ಈ ಭೀಮನ ಗರ್ಭವೂ ಮಿತಿ ಮೀರುತ್ತಿರುವುದು. ನಾನು ಸುಮ್ಮನಿರುವುದಿಲ್ಲ. ಸಹಿಸಕೋನಲ್ಲ. ನಿಲ್ಲಿಸಿ, ನಿಲ್ಲಿಸಿ. ಭೀಮಸೇನ, ದುರ್ಯೋಧನ, ನಿಮಗೆ ಸಂಬಂಧಪಡದ ವಿಚಾರಕ್ಕೆ ನೀವು ಈ ರೀತಿಯಾಗಿ ಜಗಳವಾಡುತ್ತಿರುವಿರಿ. ಅಪರಿಚಿತರೊಡನೆ ಈ ರೀತಿ ಮಾತು ಮಿಡಿಸಿದರೆ ನಿಮ್ಮ ಗೌರವಕ್ಕೆ ಕುಂದಲ್ಲವೇ? ಧರ್ಮರಾಯ, ಏಕೆ ಸುಮ್ಮನಿರುವೆ? ನಿನ್ನ ಸಹೋದರನನ್ನು ಸಮಾಧಾನಪಡಿಸಬಾರದೆ? ಸಹೋದರ, ಶಾಂತರಾಗೆ ಸೌಖ್ಯದಿಂದ ನಮ್ಮ ಬಂದಿರೈ. ಸಹೋದರರೇ, ಅಗ್ರಜ, ಶಾಂತರಾಗೆ ಸೌಖ್ಯದಿಂದ ನಮ್ಮ ಬಂದಿರೈ. ನಗರುಡೆಯರು ಜನರನ್ನೊಲಿಸಿ ನಗರುಡೆಯರು ಜನರನ್ನೊಲಿಸಿ ನಂದರಾಗಿರೈ. ನಂದರಾಗಿ ಸೌಖ್ಯದಿಂದ ನಂದ ಬಂದಿರೈ. ಸಹೋದರರೇ, ಅಗ್ರಜ, ಮದಮಾರ್ಗಗಳಿಗೆ ಮನವ ನೀಡಿರೈ. ಘೋರ
ಸುಖದಿ ಬಾಳಿರೈ ಶಾಂತರಾಗಿ ಸೌಖ್ಯದಿಂದ ನಂದ ಬಂದಿರೈ. ಸಹೋದರರೇ, ಇಂದಿನ ನಿಮ್ಮ ವರ್ತನೆಯೂ ಬೇರೆಯಾಗಿರುವುದಲ್ಲ. ನಿಮ್ಮ ಘನತೆಗಳು ವಿವೇಕವು ಏನಾಯಿತು? ಧೀರೋದಾತ ಗುಣಗಳಲ್ಲಿ ಮರೆಯಾಯಿತು. ನಿಮ್ಮ ಸಹನೆಯು ವಿವೇಕವು ಏನಾಯಿತು? ಕೆಟ್ಟ ಮಾತುಗಳನ್ನಾಡಿ ಏಕೆ ಅಪಪವಿತ್ರ ಆಗಿರುವಿರಿ? ಸಾಕು, ಸುಮ್ಮನಿರಿ. ಅಗ್ರಜ, ಬಿಲ್ಲನ್ನು ಹಿಡಿಯಲು ಬಾರದ ಈ ಸೂತನೊಬ್ಬನು ನಮ್ಮೊಡನೆ ಕಲಿತು ಚಾಪ ವಿದ್ಯೆಯನ್ನು ಕಲಿಯುವುದಾಗಿ ಹೇಳಿದರೆ ನಮಗೆ ಕೋಪ ಬಾರದಿರುವುದೇ? ಏನೇ ಹೇಳಿದೆ ಅರ್ಜುನ? ನನಗೆ ಬಿಲ್ಲನ್ನು ಹಿಡಿಯಲು ಬಾರದೆ. ನೋಡು ನೋಡು, ಇದರಂತೆ ನಿನ್ನ ಶಿರವನ್ನು ತೆಗೆಯಬಲ್ಲೆ ನಾನು. ಆಚಾರ್ಯರಿಗೆ ಅಂಜಿ ಸುಮ್ಮನಿರುವೆನು. ಸಾಕು ದುರುಳನೆ ದುರಾಗ್ರದಲ್ಲಿ ಸರಸ ವಿರಸದಳೆ ಎಸಗಿರ ನಿನಗೆ ಸಾಕು ದುರುಳನೆ ದುರಾಗ್ರದಲ್ಲಿ ಸಹೋದರ, ಸಾಕು ದುರುಳನೆ ದುರಾಗ್ರದಲ್ಲಿ ಸರಸ ನೀನು ಸಾಕು ದುರುಳನೆ ದುರಾಗ್ರದಲ್ಲಿ. ಅರ್ಜುನ, ಮಾನ ಹಾನಿಯು ನಿರ್ಗತಿ ನಮಗೆ ದುರ್ಮದಾಂಧಕರ ಬಂದ ಕರಿವರ ನನಗೆ ದುರ್ಮದಾಂತಕರ ಬಂದ ಕರಿವರ ಹರಿಗಳು ಮೆಟ್ಟಿ ಪುಡಿ ಪುಡಿ ಕೊಟ್ಟಿ ಹರಿಗಳು ಮೆಟ್ಟಿ ಪುಡಿ ಪುಡಿ ಕೊಟ್ಟಿ ಹುಟ್ಟ ಮುಟ್ಟಗಳು ತುಂಡು ತುಂಡು ಕೈಗೆನೋ ಸರಸದ ಮೆರೆಸ ವಯಸ್ಸಗಿರುವೆ ನೀ ಸಾಕು ದುರುಳನೆ ದುರಾಗ್ರದಲ್ಲಿ ಸಾಕು ದುರುಳನೆ ದುರಾಗ್ರದಲ್ಲಿ ಸರಸ ಸಾಕು 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 ದುರುಳನೆ ದುರಾಗ್ರದಲ್ಲಿ ಸರಸ. ಅರ್ಜುನ, ಓರ್ವ ಅಪರಿಚಿತನ ಮುಂದೆ ತಲೆ ತೆಗ್ಗಿಸುವಂತಾಯಿತು, ನೋಡಿದೆಯಾ? ಅರ್ಜುನ, ನಿನಗಿಂತಲೂ ಬಲ್ಲಿದರಾದ ಬಿಲ್ಲುಗಾರರಿವರೆಂದು ಈಗಲಾದರೂ ಅರಿತೆಯ? ಶತ್ರು ಸಮೀಪಿಸಿದರೆ ಎಲ್ಲಿ ಒಡೆಯುವರೋ ಎಂದು ಹಂಜಿ ದೂರದಲ್ಲಿಯೇ ನಿಂತು ದೂರದಲ್ಲಿಯೇ ನಿಂತು ಒಡೆಯುವ ವಿದ್ಯೆಯನ್ನು ನಾವು ಕಲಿಯದಿದ್ದ ಮಾತ್ರಕ್ಕೆ ನೀನು ಹೆಮ್ಮೆ ಪಡುತ್ತಿದ್ದೆಯಲ್ಲವೇ? ಬಾ, ಬಂದು ನಮ್ಮ ಕರ್ಣನನ್ನು ಆಶ್ರಯಿಸು. ಅನೇಕ ರಹಸ್ಯಗಳನ್ನು ಕೇಳಿ ತಿಳಿದುಕೋ. ಕರ್ಣ, ಮುಂದೆ ಭರತ ಕುಲ ಚಕ್ರವರ್ತಿಯಾಗುವ ನನ್ನ ಬಳಿ ಗೆಳೆಯನಾಗಿರು. ಅದರಿಂದ ನಿನ್ನ ಶೌರ್ಯವು ಪ್ರಕಾಶಕ್ಕೆ ಬರುವುದು. ಮಿತ್ರ, ಈ ನಿನ್ನ ವಿಶ್ವಾಸಕ್ಕೆ ನಾನು ಕೃತಜ್ಞನಾಗಿರುವೆನು. ಆದರೆ ನನ್ನ ವಿದ್ಯಾಭ್ಯಾಸವು ಮುಗಿಯುವವರೆಗೂ ನಾನು ಯಾರ ಬಳಿಯಲ್ಲಿಯೂ ಇರುವುದಿಲ್ಲ. ಬಹಳ ಸಂತೋಷ. ನಿನ್ನ ವಿದ್ಯಾಭ್ಯಾಸ ಮುಗಿದ ಮೇಲಾದರೂ ನನ್ನ ಬಳಿ ಬಂದು ಸೇರು. ಆಗಬಹುದು ಮಿತ್ರ. ಗುರುಗಳೇ, ಈಗಲಾದರೂ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಅಂಗೀಕರಿಸಿ ನನಗೆ ವಿದ್ಯಾದಾನವನ್ನು ಮಾಡಿ ಗುರುದೇವ. ಕರ್ಣ, ನಿನ್ನ ಸದ್ಗುಣವು ನಿನ್ನ ಕೈ ಕೆಳಕವು ನನ್ನ ಮನಸ್ಸನ್ನು ಒಲಿಸಿರುವುದು. ಆದರೆ ಏನು ಮಾಡಲಿ? ಕ್ಷತ್ರಿಯರಿಗಲ್ಲದೆ ಇತರರಿಗೆ ವಿದ್ಯೆಯನ್ನು ಹೇಳಿಕೊಡಲಾಗುವುದಿಲ್ಲವೆಂದು ಭಾರ್ಗವ ರಾಮರಿಗೆ ವಚನವನ್ನು ಕೊಟ್ಟಿರುವೆನು. ಆದ್ದರಿಂದ ನಿನಗೆ ವಿದ್ಯೆಯನ್ನು ಹೇಳಿಕೊಡಲು ಆಗುವುದಿಲ್ಲ ಕರ್ಣ. ಗುರುದೇವ, ವಿದ್ಯೆಗೂ ಕುಲ ಜಾತಿಗಳ ಸೋಕುಂಟೆ. ಏನು ಮಾಡಲಿ ಕರ್ಣ? ಕೊಟ್ಟ ಭಾಷೆಯನ್ನು ತಪ್ಪಿ ಮೀರಿ ನಡೆಯಲಾದೀತೆ. ಗುರುದೇವ, ಆಗಲಿ. ನನ್ನ ಮೇಲೆ ಕರುಣೆ ಇರಲಿ. ನಾನಿನ್ನು ಹೋಗಿ ಬರುವೆನು. ಈತನೊಬ್ಬನೇ ಇರುವನೆಂದು ಈ ರೀತಿ ಮಾತನಾಡುತ್ತಿರುವೆಯಾ? ಅರ್ಜುನ, ಶೀಘ್ರದಲ್ಲಿಯೇ ಸಂಧಿಸುವೆನು. ಆಗ ಈ ನನ್ನ ಬಾಣಗಳು ನಿನಗೆ ತಕ್ಕ ಉತ್ತರವನ್ನೇ ನೀಡುವವು. ಆಹಾ, ಎಂತಹ ಕ್ಷಾತ್ರ ತೇಜಸ್ಸು, ಎಂತಹ ಅದ್ಭುತವನ್ನು ಕಲಿತಿರುವನು. ಆದರೆ ಏನು ಮಾಡಲಿ? ವಿಧಿ ನಿಯಮ. ಭಾರ್ಗವ ರಾಮನಿಗೆ ವಚನವನ್ನು ಕೊಟ್ಟಿರುವನು. ಇಂದಿನ ವಿದ್ಯಾಭ್ಯಾಸ ಮುಗಿಯಿತು.
ಎಲ್ಲರೂ ಹೊರಡಿರಿ. ಆಗಲಿ ಆಗಲಿ ಗುರುದೇವ. ಗುರುದೇವ, ನಾವಿನ್ನು ಹೋಗಿ ಬರುತ್ತೇವೆ. ಗುರು ಧರ್ಮರಾಯ, ಗುರುದೇವ, ಅನುಜಾತ ಭೀಮನೋಳ ಅನುಮಾನಡಿಯದೆ. ಗುರುದೇವ ಧರ್ಮರಾಯ, ಅನುಜಾತ ಭೀಮನೋಳ ಅನುಮಾನಡಿಯದೆ. ಧರ್ಮರಾಯ, ಗುರುವರ್ಯ ನೀವಿಲ್ಲೋ. ಗುರುದೇವ ಧರ್ಮರಾಯ, ಗುರುವರ್ಯ ನೀವಿಲ್ಲೋ. ಮುಖಬದೋ ಅನುಜಾತ ಭೀಮನೋಳ ಅನುವಾದ ಗುರುವೇ ಗುರುವೇ ಗುರುದೇವ, ನನ್ನ ಸಹೋದರರು ಶಾಂತಿನಿಂದ ಇರುವರು. ಆ ದುರ್ಯೋಧನಾದಿಗಳು ಪದೇ ಪದೇ ನಮ್ಮ ಭೀಮನನ್ನು ಕೆರಳಿಸಿ ಕೆಡಕೊಂಡು ಉಂಟು ಮಾಡಿದರೂ ಮಾಡಬಹುದು. ಆ ದುರ್ಯೋಧನಾದಿಗಳಿಗೆ ಸ್ವಲ್ಪ ವಿವೇಕವನ್ನು ಹೇಳು ಗುರುದೇವ. ಆಗಬಹುದು ಧರ್ಮರಾಯ, ದುರ್ಯೋಧನನಿಗೆ ವಿವೇಕನವನ್ನು ಹೇಳುತ್ತೇನೆ. ಆದರೆ ಋಕೋದರನನ್ನು ಸಮಾಧಾನಪಡಿಸುವ ಭಾರ ನಿನ್ನದು. ಆಗಬಹುದು ಗುರುದೇವ. ನಾರಾಯಣ ನಾರಾಯಣ. ಜಗದ ಜಾಣನೆ ನೀ ಶೇಷ ಶಯನನೆ, ಜಗದ ಜಾಣನೆ ನೀ ಶೇಷ ಶಯನನೆ, ಜಗದಾದಿ ವಂದನೆ ನಿನ್ನ ನಾಮ ಪಾವನ. ಜಗದಾದಿ ವಂದನೆ ನಿನ್ನ ನಾಮ ಪಾವನ, ಜಗದ ಜಾಣನೆ ನೀಶ ಶಯನನೆ. ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ, ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ, ಪರಿಪರಿಯಲಿ ಪಾಪ ಕಳೆವ ಕರುಣಾಕರ ನೀನೆ. ಪರಿಪರಿಯಲಿ ಪಾಪ ಕಳೆವ ಕರುಣಾಕರ ನೀನೆ, ಕರುಣೆ ತೋರಿ ಕಾಪಾಡು ಕಮಲ ನಯನನೇ. ಕರುಣೆ ತೋರಿ ಕಾಪಾಡು ಕಮಲ ನಯನನೇ, ಜಗದ ಜಾಣನೆ ನೀ ಶೇಷ ಶಯನನೆ, ನೀ ಶೇಷ ಶಯನನೆ, ನೀ ಶೇಷ ಶಯನನೆ. ನಾರಾಯಣ ನಾರಾಯಣ. ಮೋಸವಾಯಿತು ಮೋಸವಾಯಿತು. ಇಂದ್ರನು ಕರ್ಣನ ಬಳಿ ಕವಚ ಕುಂಡಲಗಳನ್ನು ದಾನವಾಗಿ ಪಡೆದರೂ ಪ್ರಯೋಜನವಿಲ್ಲದೆ ಹೋಯಿತು. ಕರ್ಣನು ಕಪಟ ಬ್ರಾಹ್ಮಣ ವೇಷವನ್ನು ಧರಿಸಿ ಅವತಾರ ಪುರುಷರಾದ ಪರಶುರಾಮರ ಬಳಿಗೆ ಹೋಗಿ ವಿದ್ಯೆಯನ್ನು ಕಲಿಯುತ್ತಾ ಇರುವನು. ದಿವ್ಯಾಸ್ತ್ರ ಮಂತ್ರಗಳು ಕರ್ಣನಿಗೆ ಸೇರಿದರೆ ಕರ್ಣನು ಅಜಯನಾಗಿ ಉಳಿಯುವನು. ಇದರಿಂದ ಮುಂದೆ ಪಾಂಡವರಿಗೆ ಅಪಜಯವಾದರೂ ಆಗಬಹುದು. ನರನ ಅವತಾರನಾದ ಅರ್ಜುನನಿಂದ ಈತನ ವಧೆಯು ನಡೆಯಬಹುದು. ಆದ್ದರಿಂದ ನಾನೀಗಲೇ
ಇಂದ್ರನ ಬಳಿಗೆ ಹೋಗಿ ಇಂದ್ರನನ್ನು ದುಂಬಿಯ ರೂಪದಲ್ಲಿ ಪರಶುರಾಮರ ಬಳಿಗೆ ಕಳುಹಿಸಿ ಕರ್ಣನ ಮೋಸವು ಪರಶುರಾಮರಿಗೆ ತಿಳಿಸುವಂತೆ ಮಾಡುವೆನು. ನಾರಾಯಣ ನಾರಾಯಣ. ಪರಶುರಾಮರು ಮೋಸವನ್ನು ತಿಳಿದು ಕರ್ಣನಿಗೆ ಶಾಪವನ್ನು ಕೊಟ್ಟೇ ಕೊಡುವರು. ಅಂದ ಮೇಲೆ ಕರ್ಣನ ಕಥೆಯು ಮುಗಿದಷ್ಟೇ. ನಾರಾಯಣ ನಾರಾಯಣ. ಜಗವೊಂದು ನಿನ್ನಯ ನಾಟಕ ರಂಗ, ಜಗವೊಂದು ನಿನ್ನಯ ನಾಟಕ ರಂಗ, ಅದುವೇ ಮನುಜರ ಬಾಳಿನ ರಂಗ. ಅದುವೇ ಮನುಜರ ಬಾಳಿನ ರಂಗ, ಜಗವೊಂದು ನಿನ್ನಯ ನಾಟಕ ರಂಗ, ಜಗವೊಂದು ನಿನ್ನಯ. ಅರಿಯನಯ್ಯ ಅರಿ ನಿನ್ನ ಅಂತರ, ಅರಿಯನಯ್ಯ ಅರಿ ನಿನ್ನ ಅಂತರ, ಅದರೊಳಗಿರುವ ಆಂತರ್ಯವೇನಯ್ಯ. ಅದರೊಳಗಿರುವ ಆಂತರ್ಯವೇನಯ್ಯ. ಇದನರಿಯುವ ಪರಮಾರ್ಥ ಸಾಧನ, ಇದನರಿಯುವ ಪರಮಾರ್ಥ ಸಾಧನ. ಅನುದಿನ ಎನಗೆತ್ತು ಪೊರೆಯೋ ನನ್ನಯ್ಯ, ಅನುದಿನ ಎನಗೆತ್ತು ಪೊರೆಯೋ ನನ್ನಯ್ಯ. ಜಗವೊಂದು ನಿನ್ನಯ ನಾಟಕ ರಂಗ, ಅದುವೇ ಮನುಜನ ಬಾಳಿನ ರಂಗ, ಜಗವೊಂದು ನಿನ್ನಯ ನಾಟಕ ರಂಗ. ನಾರಾಯಣ ನಾರಾಯಣ.